ಐಫೋನ್ ಗೈಸ್, ಐಫೋನು ಅಲ್ಲಲ್ಲ ಪಿಲ್ಲೋ ಅಲ್ಲ, ಅಲ್ಲ ಪಿಲ್ಲೋ ಅಲ್ಲ ರೀ ಮಾರಾಯ, ಅಲ್ಲಿ ಕೆಳಗಡೆ ಇರೋದು. ಓ ಯಾರ್ದಪ್ಪ? ಹೇಳ್ಬೇಡ ಗೆಸ್ ಮಾಡ ಆಮೇಲೆ. ಓ ಗಣೇಶ್ ಅಂಕಲ್ಗೆ ಲವ್ ಯು ಗಣೇಶ್ ಅಂಕಲ್ ಅಂತ ಬರ್ದೈತೆ. ಏನ್ ಮಾದು? ಓ ಏನಿದು? ಬಳೆ ಜೆಂಡು ಬಾಮ್ ನಮ್ಮಮ್ಮ ಬಿಟ್ರು. ಗೈಸ್ ಇವಾಗ ಈ ಗಿಫ್ಟು ನನಗೆ ಬರ್ಬೇಕಿತ್ತು ಅಂತ ಪ್ಲಾನ್ ಮಾಡಿ ತಗೊಬಂದವ್ರೆ. ಏನಂತ ನನಗಂತೂ ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಆಯ್ತು ಅಂಕಲ್, ನಾನೇ ಇಸ್ಕೊಳ್ಳ? ಓಕೆ ಅಂಕಲ್, ಇದು ನಂದೇ, ಇದು ಓಕೆ ಡನ್. ಓಪನ್ ಮಾಡು, ಫುಲ್ ಓಪನ್ ಮಾಡು. ನಿಂದು ಓಪನ್ ಮಾಡ್ತಾರಪ್ಪ, ನೀನೇನು ವೇಟ್ ಮಾಡ್ತೀಯ? ಋತು ಮೇಲ್ ಕವರ್ ಮಾತ್ರ ಓಪನ್ ಮಾಡು. ಹಾ ಓಕೆ ಒಳ್ಳೆನ್ ಎಲ್ಲ ಸ್ಟ್ರಕ್ ಆಗಿ ನಾ ಅಪ್ಪಂಗೆ ಏನೋ ಸಿಗ್ತೈತೆ. ಇಲ್ಲ ಓಪನ್ ಮಾಡು, ಇನ್ನೂ ಓಪನ್ ಮಾಡಿ ಇನ್ನೂ ಐತೆ. ಎಂತ ಟ್ರಾಜಡಿ ಅಂದ್ರೆ ನಮ್ಮ ಅಪ್ಪಂದು, ಎಂತ ಟ್ರಾಜಡಿ. ಆಮೇಲೆ ಏನದು ಎಕ್ಸ್ಪೆಕ್ಟೇ ಮಾಡಲ್ಲ. ಗೊತ್ತಾಯ್ತು ಈಗ ಗೊತ್ತಾಯ್ತು. ನಮ್ ನನಗೆ ಬಂದೈತೆ. ಓಕೆ ಇರಿ ಏನಂಕಲ್, ಏನ್ ಹಿಡಿದ್ರ? ಅದು ಕರ್ಚಿಪ್ ಹಿಡಿದಿರಾ? ಏನೋ ಗೊತ್ತಿಲ್ಲಪ್ಪ, ನನ್ಗೇನು ಗೊತ್ತಿಲ್ಲ. ಇಲ್ಲಿ ನಾವು ಅಪ್ಪ ಓಪನ್ ಮಾಡ್ತಾವ್ರೆ, ನೋಡ್ಕೊಳ್ಳಿ ಹೆಂಗೆ. ನೋಡಿ ಎಲ್ಲ ಮಿಸ್ ಆದ್ರೆ ಐಫೋನ್ ಗೈಸ್, ಐಫೋನು ಪೆನ್ನು ಒಂದೇ ಒಂದು ಪೆನ್ನು. ನೆಕ್ಸ್ಟ್ ಸೆಕೆಂಡ್. ಓ ಇಲ್ಲಿ ಇನ್ನೊಂದೈತೆ. ಓಪನ್ ನೋಡಿ. ಹಾ ಇಲ್ಲಿ ನೋಡಿ, ಎರಡನೇ ಗಿಫ್ಟ್ ಗಣೇಶ ಅಪ್ಪಂಗೇನೆ. ಗೈಸ್ ಸೆಕೆಂಡ್ ನಮ್ಮತ್ತೆ. ಹಾ ಕಮನ್ ಅತ್ತೆ, ದೊಡ್ಡ ಚಿನ್ನ ಇಟ್ಟಿದೀನಿ. ಒಂದ್ ನಿಮಿಷ, ಇಲ್ಲಿ ನೋಡಿ ಇಲ್ಲಿ ಓಪನ್ ಮಾಡ್ತಾ. ಗಣೇಶ ಓಕೆ ಇದನ್ನ ಕೊಟ್ಟಿರೋದು ಯಾರು? ನಾನು ಅದನ್ನೇ ಮಾಡ್ಬೇಕಂತಿದ್ದು. ಹಾ ಇಲ್ಲ ತಪ್ಪು. ಓಕೆ ಯಾರು ಕೊಟ್ಟಿದ್ದನ್ನ ಹೇಳ್ಬಿಡಿ ಹಂಗೆ. ಹೋಗಿ ಕಡೆ ಹೋಗಿ. ಋತುನಾ? ಓಕೆ ಓಪನ್. ಇದು ಟೇಪ್ ಉಲ್ಟಾ ಇಟ್ಟಿದೆ. ಇವಾಗ ದೊಡ್ಡ ಬಾಕ್ಸ್ ಓಪನ್ ಆಯ್ತೈತೆ, ಒಂದ್ ಸ್ವಲ್ಪ ನೋಡ್ಕೊಳ್ಳಿ ಹಂಗೆ. ಅಯ್ಯೋ ಇರಿ ಬತ್ತ ಓಪನ್ ಆಯ್ತೈತೆ. ಅಲ್ಲಲ್ಲ ಪಿಲ್ಲೋ ಅಲ್ಲ, ಅಲ್ಲ ಪಿಲ್ಲೋ ಅಲ್ಲ ರೀ ಮಾರಾಯ, ಅಲ್ಲಿ ಕೆಳಗಡೆ ಇರೋದು. ಓಪನ್ ಮಾಡ್ರಿ ಫುಲ್ಲು. ಇಲ್ಲ ಅದು ಸುಮ್ಮನೆ ಇಟ್ಟಿರೋದು ಪಿಲ್ಲೋ ಅವರಿಗಲ್ಲ. A few moments later. ಸೊ ಈ ಒಂದು ಗಿಫ್ಟ್ ನ ಯಾರು ತಂದಿರ್ಬೋದು? ನಂದೇ ಗೈಸ್. ಲಕ್ಕೀಲಿ ಹೋಗಿರೋದು ಅಲ್ಲಿಗೆ. ಏನನ್ಸ್ತು? ಚಾನ್ಸ್ ಮಿಸ್ ಮಾಡ್ಕೋತಿದ್ದ ಅಲ್ಲ, ಈ ಬಾಕ್ಸ್ ನ ಮಿಕ್ಸ್ ಮಾಡ್ದಲೆ. ಅದೇ ನೀವ್ ತಾನೇ ಚೂಸ್ ಮಾಡಿದ್ದು. ಏನು ಮಾಡಲಿ ನಾನು, ಏನು ಹೇಳಲಿ. ಸೂಪರ್ ಗೈಸ್, ಇದು ನಾನೇ ಇಟ್ಕೊಂಡಿದ್ದು. ನನಗೆ ಗೊತ್ತಿರ್ಲಿಲ್ಲ ಯಾರಿಗೆ ಹೋಗುತ್ತಂತ. ಏನೋ ಹೋಗ್ಬೇಕಿತ್ತು, ಹೋಗ್ಬಿಟ್ಟೈತೆ. ಲಕ್ಕಿಲಿ ಹೋಗ್ಬಿಟ್ಟೈತೆ. ಸೂಪರ್, ಹೊಡಿದೀವಿ ಒಂದು ಚಪ್ಪಾಳೆ, ಜೋರಾದ ಚಪ್ಪಾಳೆ. ನೀನಾ? ಓಕೆ. ಓ ಯಾರ್ದಪ್ಪ? ಹೇಳ್ಬೇಡ ಗೆಸ್ ಮಾಡ ಆಮೇಲೆ. ಓಯ್ ಏನಿದು ಕಡ್ಡೆ? ಕಡ್ಡೆ? ಓ ಯಾರ್ದು ತಂದಿರೋದು? ನೀವೇನಾ? ಅಲ್ಲಲ್ಲ, ತಂದಿದ್ ನೀವು ತಾನೆ. ನನ್ನ ಹೆಸರೇ. ಓಕೆ ಸೂಪರ್ ಗೈಸ್, ಇದು ಜೀವನ್ಗೆ. ನೆಕ್ಸ್ಟ್ ಇದು ಗಣೇಶ್ ಅಂಕಲ್. ಹಾ ಓಕೆ ಒಳ್ಳೆ. ಈಗ ಗಣೇಶ್ ಅಂಕಲ್ ಓಪನ್ ಮಾಡ್ತಾರೆ. ಗಣೇಶ್ ಅಂಕಲ್ಗೆ ಲವ್ ಯು ಗಣೇಶ್ ಅಂಕಲ್ ಅಂತ ಬರ್ದೈತೆ. ಏನಿತ್ತು? ಅಯ್ಯೋ ಹಾ ಓಕೆ. ಏನಿದು? ಗೈಸ್ ಕ್ಲಿಪ್ ಸಿಕ್ಕಿರೋದು.
ಯಾವ ಗಿಫ್ಟ್ ಏನಾರ ಇಲ್ಲ ಬಂದಿರೋದು ಇದು ಅಥವಾ ಬಾಕರಿಗೆ ಸೂಪರ್ ಅಂಕಲ್. ಓಕೆ ಅಂಕಲ್, ಈಗ ಮಸ್ತ್ ಸೂಪರ್. ಬನ್ನಿ ನೆಕ್ಸ್ಟ್ ಇದು ಯಾರು ತಂದಿದ್ದು ಓಲಿ ಯಾರು ತಂದಿದ್ದು ಯಾರು? ಓಕೆ ಸೂಪರ್. ನೆಕ್ಸ್ಟ್ ಓಪನ್ ಮಾಡೇ ಬಿಟ್ಟಿದೆ. ಓ ಏನಿದು ಮ್ಯಾಟು? ಇದು ಯಾರು ತಂದಿರ್ಬೋದು? ಗೆಸ್ ಮಾಡಿ. ಗೆಸ್ ಒಂದ್ ನಿಮಿಷ ಗೆಸ್ ಮಾಡಿ, ಯಾರು ತಂದಿರೋದು? ಓಕೆ, ಯಾರು ತಂದಿರೋದು ಹೇಳಿ ಅಲ್ಲಿ ಹಿಂದೆಗಡೆ. ಸೂಪರ್ ವೆಲ್ ಟ್ರೇಡ್, ವೆಲ್. ಏನ್ಮಾ ನಿನ್ನದು? ಬ್ರಾಸ್ಲೈಟ್. ಆಮೇಲೆ ಅಷ್ಟೇನಾ? ಇದೇನಿದು? ನನಗೂ ಒಂದೇ ಎರಡು ಇರ್ಲಿಲ್ವಾ? ಏನ್ ಮಾದು? ಓ ಏನಿದು? ಓ ಬ್ಯಾಂಡು, ಕೀಬನ್ಸ್. ಹೊಡಿರಿ ಜೋರಾದ ಚಪ್ಪಾಳೆ. ಹೊಡಿರಿ ಜೋರಾದ ಚಪ್ಪಾಳೆ. ಸೂಪರ್. ಆಮೇಲೆ ಯಾರ್ದು ಅನ್ಬಾಕ್ಸ್ ಎಲ್ಲ ಆಯ್ತಾ? ನಂದು ಒಬ್ಬನ್ ಬಾಕಿನಾ? ನನಗೆ ಗೊತ್ತು ಏನೋ ಒಂದಿರುತ್ತೆ ಇದ್ರಲ್ಲಿ. ಏನೋ ಇರುತ್ತೆ ಪಕ್ಕ ಬೇಡ, ನಾನು ಓಪನ್ ಮಾಡ್ತೀನಿ, ಗೆಸ್ ಮಾಡ್ಬಿಡಿ. ಬೇಡ, ಮೋಸ್ಟ್ ಪ್ರಾಬಬಲಿ ಬಳೆ ಇರಬೇಕು ಬೇಕು ಅಂತ ಅನ್ಕೊಂಡೆ. ಯಾವ್ದೋ ಮೀಶೋ ತೋರ್ಸೋರು ಗುರು. ಇಲ್ಲ ಮೀಶೋ ಇದು ನ್ಯೂಸ್ ಪೇಪರ್ ಮೇಲೆ ನ್ಯೂಸ್ ಪೇಪರ್ ಹಿಂಗೆ ಇರುತ್ತೆ ನನ್ನ ಪ್ರಕಾರ. ಬಳೆ ಅಲ್ಲೇ ಒಂದು ನಿಮಿಷ, ಹಂಗೆ ವಿಡಿಯೋ ಮಾಡಿ. 2000 years later. ಹಾರ್ಪಿಕ್ ಇದೆಯಲ್ಲ, ನಾವೆಲ್ಲ ನಮ್ಮನೆ ತೊಳಿಕ್ ಇರ್ಲಿಲ್ಲ ಅಂತ ಅನ್ಕೊಂತಾರೆ. ಸರಿ, ಎಲ್ಲರೂ ಅವ್ರ ಗಿಫ್ಟ್ ಹಿಡ್ಕೊಂಡ್ ಬನ್ನಿ. ನಿಂತ್ಕೊಳ್ಳಿ. ಒಂದ್ ನಿಮಿಷ. ನಾನು ಆಡಿಲ್ಲ, ನಾನು ಇವನು ಹಿಂಗೆ ಇವನು ನಾನು ಒಂದೇ. ಅಮ್ಮ ಇವನ್ ಬಾತ್ರೂಮ್ಗೆ ಹೋದಾಗ ನಾನು ಹಾಕ್ತೀನಿ, ನಾನು ಹೋದಾಗ ಇವನು ಹಾಕ್ತೀನಿ. ಓಕೆ ಅಂಕಲ್, ಹೇಳಿ ಅಂಕಲ್. ಸ್ನೇಹಿತರೆ, ಇದನ್ನ ಕೊಡ್ಸಿರೋದ್ ಉದ್ದೇಶ ಇಷ್ಟೇ. ಇವತ್ತು ಇವ್ರ ಮನೆಗೆ ನಾವೆಲ್ಲ ಬಂದು ಸೇರ್ಕೊಂಡು ಎಲ್ಲ ಗಬ್ಬೆ ಹಬ್ಬಿಸ್ತೀವಿ. ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿ ಹೋಗೋಣ ಅಂತ ತಂದ್ಕೊಟ್ಟಿವಿ. ಜೀವನ್ ಸೂಪರ್. ಬನ್ನಿ ನಿಮ್ ಗಿಫ್ಟ್ ಇಟ್ಕೊಂಡು ಹಂಗೆ ತೋರಿಸಿ. ಎಲ್ರು ಆಟ ಹೇಗಿತ್ತು? ಚಲೋ ಮುಗೀತು. ಸೃಜನ್ಗೆ ಹಾರ್ಪಿಕ್ಕು. ಅಣ್ಣನ ಬಾತ್ರೂಮ್ ಅವ್ರು ಬೇಜಾರ್ ಮಾಡ್ಕೋಬಾರ್ದು ನನ್ನ ಕಡೆಯಿಂದ. ಇಲ್ಲ ನಾನು ಕೊಡಿಲಿರ್ತು ಇದನ್ನ ನಾನು ಋತುಗೆ ಏನದು ನೀವು ಹೇಳ್ತಿರಲ್ಲ ಕೊಟ್ಟಿದ್ದೀನಿ. ಆಮೇಲೆ ಇವನಿಗೆ ನನ್ನ ಕಡೆಯಿಂದ ಈ ಕೀಬನ್. ಸೂಪರ್. ಹೊಡಿರಿ ಚಪ್ಪಾಳೆ, ಹೊಡಿರಿ ಜೋರಾದ ಚಪ್ಪಾಳೆ. ನನಗೆ ನೀವು ಬರ್ತೀರಂತ ಗೊತ್ತಿದ್ರೆ 10 ಹೇಳ್ತಿದ್ದೆ, ನನಗೆ 10 ಗೊತ್ತಿಲ್ಲ. 9 ಅದಕ್ಕೆ ಒಂದು ಮಿಸ್ ಆಯ್ತು. ಪೆನ್ನು. ಸೂಪರ್. ನನ್ ಕಡೆಯಿಂದ ಸೂಪರ್. ಬೇಗ ಊಟ ಮಾಡ್ಕೊಳ್ಳಿ. ಚಲೋ. ಆಲ್ಮೋಸ್ಟ್ ಇಲ್ಲಿ ಬಂದಿರೋರೆಲ್ಲ ಈ ದೊಡ್ಡ ಬಾಕ್ಸ್ ನೋಡ್ಬಿಟ್ಟು ಇದ್ರೊಳಗಡೆ ಏನೋ ಚಿಕ್ಕದಿಟ್ಟಿರ್ತಾರ ಅಂತ ಅನ್ಕೊಂಡಿದ್ರು. ಎಲ್ಲರೂ ಹಂಗೆ ಅನ್ಕೊಂಡಿರೋದು. ಬಟ್ ನೋಡಿ, ನನ್ನ ಸೆಲೆಕ್ಷನ್ ಪರ್ಫೆಕ್ಟ್ ಆಗಿತ್ತು. ಅದು ಅಮ್ಮ ಲಾಸ್ಟ್ ಅಲ್ಲಿ ಇಲ್ಲ, ಇವ್ರ ಅಮ್ಮ ಹೇಳಿದ್ದು, ಅದಕ್ಕೆ ಹೊತ್ಕೊಂಡಿದ್ದು. ಅಟ್ ಪ್ರೆಸೆಂಟ್ ಇವಾಗ ಕೋಕ್ ಕುಟ್ಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದೀನಿ. ಈಗ ಜಸ್ಟ್ ಸೀಕ್ರೆಟ್ದು ಏನೇನಿತ್ತು ಅದೆಲ್ಲ ಕಂಪ್ಲೀಟ್ ಆಗಿ ಮುಗ್ದಿದೆ. ನೀವು ಓದ್ ಬ್ಲಾಗಲ್ಲಿ ನೋಡಿದ್ರಿ ಸೀಕ್ರೆಟ್ ಟಾಸ್ಕ್ ಗಿಫ್ಟ್ ಅನ್ನೋಂಥದ್ದು. ಸೊ ಇವಾಗ ಜಸ್ಟ್ ಮುಗಿಸಿ. ಆ್ಯಂಡ್ ಆಲ್ಮೋಸ್ಟ್ ಇವಾಗ ನಮ್ಮ ಮನೆ ಯಾವ ಥರ ಆಗಿದೆ ಅಂದರೆ ಫುಲ್ಲು ಗಲೀಜು, ಮನೆ ಪೂರ್ತಿ ಗಲೀಜು ಆಗ್ಬಿಟ್ಟೈತೆ. ಅದನ್ನು ಕ್ಲೀನ್ ಮಾಡೋದು ಇವಾಗ ಇಲ್ಲಿ ಏಕೈಕ ವ್ಯಕ್ತಿ ಪರ್ಕೆ ತಗೊಂಡು ಹೋಗ್ತಿರೋದು. ಆ್ಯಂಡ್ ಇವಾಗ ನಾವು ಫಿಲಮ್ಗೆ ಹೋಗ್ಬೇಕು. ಎಲ್ಲ ಓಲ್ಡ್ ಫ್ಯಾಮಿಲಿ 3 ಫ್ಯಾಮಿಲಿನೂ ಕೂಡ ಫಿಲಮ್ಗೆ ಹೋಗ್ಬೇಕು. ಓದ್ ಬ್ಲಾಗ್ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಅನ್ಕೋತೀನಿ. ನನಗಂತೂ ನೆಕ್ಸ್ಟ್ ಲೆವೆಲ್ ಇಷ್ಟ ಆಯಿತು. ಕ್ರೇಜಿ ಆಗಿತ್ತು. ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯಾರಿಗೆ ಈ ಥರ ಎಲ್ಲ ಸಿಗುತ್ತಾ. ಮಸ್ತ್ ಲೆವೆಲ್. ಚಲೋ ಊಟ ಮಾಡಿಬಿಟ್ಟು ಹೊಟ್ಬಿಡೋಣ. ಓದ್ ಬ್ಲಾಗಲ್ಲಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಯಾವುದು, ಗಣೇಶ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ ಯಾವುದು ಅಂದರೆ ಇವ್ರೊಬ್ರದೇ. ಇವ್ರು ಸೆಲೆಕ್ಟ್ ಮಾಡಿರೋದು ಇವ್ರಿಗೆ ಸಿಕ್ಕೈತಲ್ಲ, ಅದು ನನಗೆ ಎಷ್ಟು ನಗು ಬಂತು ಅಂದ್ರೆ ಅಂಕಲ್, ನಿಮಗೆ ಕ್ಲಿಪ್ ಬಂದೈತೆ, ಅದು ಯಾರಿಗೆ ಬಂದೈತೆ ನೋಡಿ.
ಅದು ಮತ್ತೆ ಭಾಷಣ್ಗೆ ಏನಾರು ಸಿಕ್ಕಿದ್ರೆ ಬಟ್ ಮಸ್ತಾಗಿರೋದು ಅದು. ನನಗೆ ಸಖತ್ ಇಷ್ಟ ಆಯ್ತು ಅಂಟಿ. ನೆಕ್ಸ್ಟ್ ಲೆವೆಲ್ ಅಂಟಿ ನೀವು ಮಸ್ತ್ ಟ್ರೆಂಡಿಂಗ್ ಸಾಂಗ್ ಮಾಡ್ತಾವ ನೋಡಿ. ಅಂಕಲ್ ಈ ಸಾಂಗ್ಗೆ ನಿಮ್ ಸ್ಟೆಪ್ ಹಾಕಿ. ಅದಲ್ಲ ಅದಾ ಸ್ಟೆಪ್ ನಿಮ್ದು. A few moments later. Once more. ولا سرت في مان يا اخي دوس عندي خوش فصلة يا اخي تفوز والله خوش رقص. ಸೂಪರ್ ಗೈಸ್, ಮನೆ ಲಾಕ್ ಮಾಡ್ಕೊಂಡು ಎಲ್ಲರೂ ಹೋಗ್ತಾ ಇದೀವಿ. 2 ಕಾರು 10 ಜನ ಇರೋದು. ಯಾವ ಫಿಲಮ್ ಗೊತ್ತು ಹೋಗ್ತಿರೋದು? ನಾವೆಲ್ಲರೂ ಹೋಗ್ತಿರೋ ಫಿಲಮ್ ಯಾವುದು ಅಂದ್ರೆ 45 ಮೂವಿ. ಸೊ 45 ಮೂವಿಗೆ ನಾವೆಲ್ಲರೂ ಹೋಗ್ತಾ ಇರೋದು. ಮೊನ್ನೆ ಮಾರ್ಕ್ ಮೂವಿ ನೋಡಿದ್ವಲ್ಲ, ಸೊ ಮಾರ್ಕ್ ಮೂವಿ ನೋಡಾದ್ಮೇಲೆ ಅವತ್ತೇ 45 ಹೋಗೋಣ ಅಂತ ಅನ್ಕೊಂಡೆ. ಬಟ್ ಟೈಮ್ ಇರಲಿಲ್ಲ ಅಂದ್ಬಿಟ್ಟು 45 ಮೂವಿಗೆ ಹೋಗಿರಲಿಲ್ಲ. ಕಾಲ ಕೂಡು ಈಗ ಬಂದೈತೆ ಫುಲ್ ಫ್ಯಾಮಿಲಿ ಜೊತೆ ಹೋಗೋದಕ್ಕೆ. ಕೂದಲು ನೋಡಿಪ್ಪ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಏ ಜೂನಿಯರ್ ಮಲಿಂಗ ಇದ್ದಂಗ. ಮೈತು ಕೂದ್ಲು ನಂದು ಕೂದ್ಲು ಮೈತು ನನ್ನ ಹೆಸರೇನು ಸುದೀಪು. ಸುದೀಪು ಚಾಕ್ಲೇಟ್ 2 ಕಾರು, ನಮ್ದೊಂದು ಕಾರು ಮತ್ತೆ ಇವರು ಗಣೇಶ್ ಅಂಕಲ್ ಅವ್ರ ಒಂದು ಕಾರು. ಈ 2 ಕಾರಲ್ಲೂ 10 ಜನ ಹೋಗ್ತಾ ಇರೋದು. ಟೋಟಲ್ 10 ಮೆಂಬರ್ಸ್. ಗೈಸ್, ನಾನು ಈ ಒಂದು ಆಫ್ ರೋಡಿಂಗ್ ಇರುವಂತ ರೋಡಲ್ಲಿ ಕರ್ಕೊಂಡ್ ಬಂದ್ಬಿಟ್ಟಿದೀನಿ. ಟ್ರಾಫಿಕ್ ನ ತಪ್ಪಿಸಕ್ ಹೋಗ್ಬಿಟ್ಟು ಈ ರೋಡಲ್ಲಿ ಕರ್ಕೊಂಡ್ ಬಂದಿರೋದು. ಥಿಯೇಟ್ರ್ ಅಲ್ಲಿ ಕಾರ್ ಥಿಯೇಟ್ರ್ ಹತ್ರ ಪಾರ್ಕ್ ಆದ್ಮೇಲೆ ನಮ್ಮ ಅಪ್ಪ ಒಂದ್ ರೌಂಡ್ ಬೈತಾರೆ. ನೀವು ಒಂಚೂರು ಕೇಳಿಸ್ಕೊಳ್ಳಿ ಅಷ್ಟೇ ಹೆಂಗಿರುತ್ತೆ ಅಂತ ನೀವು ಪಕ್ಕ ಬೈತಾರೆ. 100% ಬೈತಾರೆ. ಹೇಳಿ, ಏನಾದ್ರು ಹೇಳಕ್ ಇಷ್ಟಪಡ್ತೀಯಾ? ಏನಪ್ಪ? ಏನಿಲ್ಲ, ರೋಡಲ್ಲಿ ಕರ್ಕೊಂಡ್ ಬಂದಲ್ಲ. ಫುಲ್ ಖುಷಿ ಆಯ್ತು. ಅಲ್ಲಲ್ಲ, ರೋಡಲ್ಲಿ ಕರ್ಕೊಂಡ್ ಬಂದಲ್ಲ. ಏನಾರು ಹೇಳಕ್ ಇಷ್ಟಪಡ್ತೀಯ? ಅಲ್ಲ, ರೋಡಲ್ಲಿ ಕರ್ಕೊಂಡ್ ಬಂದಲ್ಲ. ರೋಡ್ ಚೆನ್ನಾಗಿ ಬೈತಾರೆ. ಯಾಕೆ? ಅದು ಎಲ್ರು ಅವರಲ್ಲ, ಅದಕ್ಕೆ ಬೈತಲ್ಲ. ನಿಧಾನಕ್ಕೆ ಬಂದ್ವಲ್ಲ. ಅಲ್ಲ, ರೋಡ್ ಚೆನ್ನಾಗಿರ್ಲಿಲ್ಲ ಅಲ್ವಾ? ಅದೇ ಬೈಕ್ ಬಂದೆ ಫಸ್ಟ್. ಆಮೇಲೆ ಅಲ್ಲಿ ಹೋದ್ರೆ ಜಾಮ್ ಆಗ್ಬಿಟ್ಟು ನಾನು ಕೇಳ್ತಾ ಇರೋದು ಬೈರಿ ಅಂತ ಹೇಳ್ತಿಲ್ಲ. 4 ಗಂಟೆ ಅವರಲ್ಲ, ಅದಕ್ಕೆ ಬೈತಲ್ಲ. ಗೈಸ್, ಥಿಯೇಟ್ರ್ ಬಂದ್ವಿ. ಮೇ ಬಿ ಅದು ಇಲ್ಲಿರೋದು ಒಂದೇ ಥಿಯೇಟರು, ಒಂದ್ರಲ್ಲಿ ಇವಾಗ ಪೂರ್ತಿ ಫಿಲಮ್ 45 ಮೂವಿ ನೋಡ್ಬಿಟ್ಟು ಹೆಂಗೈತಂತ ನೋಡೋಣ. ನಾನು ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಇತ್ತು ಸಿಕ್ಕಾಪಟ್ಟೆ. ಇವತ್ತು ನೋಡುವ. ಹೆಸರು ರಾಯಪ್ಪ. ಇಂಟರ್ವಲ್ಲು ಚಿಪ್ಸು, ಸಮೋಸ, ಪೆಪ್ಸಿ ನೋಡಿ ಎಲ್ಲರೂ ತಿಂತವ್ರೆ. ನಮ್ಮ ಸಬ್ಸ್ಕ್ರೈಬರ್ಸ್ ಗೈಸ್ ಇಲ್ಲಿ ಥಿಯೇಟ್ರ್ ಹತ್ರ ಸಿಕ್ಕಿದ್ರು. ಚಲೋ ಅಡುವಯ್ಯಪ್ಪ ಮೂವಿನ ಕೇಳೋಣ ಎಲ್ರು. ಅಂದ್ರೆ ನೋಡ್ಬೋದು, 1 ಟೈಮ್ ನೋಡ್ಬೋದು. ಒಂದು ಮೆಸೇಜ್ ಇದೆ ಅಷ್ಟೇ, ಒಂದು ಮೆಸೇಜ್ ಇದೆ. ಈಗಿನ ಯೂತ್ ಜನರೇಷನ್ಗೆ ಸ್ವಲ್ಪ ಅಟ್ರಾಕ್ಟ್ ಆಗೋದು ಕಷ್ಟ ಅನ್ಕೋತೀನಿ. ಬಟ್ ಒಂದು ಮೆಸೇಜ್ ಇದೆ ಪಕ್ಕ. ಮನೆಗೆ ಹೋಗ್ಬಿಟ್ಟು ರಿವ್ಯೂನ್ ಕೇಳೋಣ ಹೆಂಗಿದೆ ಅಂದ್ಬಿಟ್ಟು. ಗೈಸ್, ಥಿಯೇಟ್ರಿಗೆ ಬಾಯ್ ಹೇಳ್ತಾ ಇವಾಗ ವಾಪಸ್ ಸೀದಾ ಮನೆ ಹೋಗ್ತಾ ಇದೀನಿ. ಪೋಸ್ಟಿಂಗ್ ಮಾಡ್ಬೇಕಿತ್ತು, ಅದಕ್ಕೆ ಪಟ್ ಅಂತ ಪೋಸ್ಟಿಂಗ್ ಮಾಡ್ತಾ ಇದೀನಿ. ಇವಾಗ ದುರಂದರ್ ಮೂವಿ ಟ್ರೆಂಡಿಂಗ್ ಐತಲ್ಲ ಸಾಂಗು, ಎಲ್ರು ರೆಡಿ ಆಗವ್ರೆ. ಆ ಸಾಂಗಿಗೆ ಇವಾಗ ಸ್ಟೆಪ್ ಹಾಕ್ತಾರೆ ನೋಡಿ ಎಲ್ರು ಇವಾಗ. عندي خوش فصلة يا اخي تفوز والله خوش رقصة يا اخي دوس عندي خوش فصلة. ಅದಲ್ಲ ಇದು ಗೈಸ್, ಇಲ್ಲಿ ನೋಡಿ, ಡಿಮಾರ್ಟ್ ಇಂದ ಶೆಫ್ ಆಗಿ ಬಂದಿರೋದು. ಇದನ್ನೆಲ್ಲ ಶೆಫ್ ಆಗಿ ಯೂಸ್ ಮಾಡ್ರೆ ನಮ್ಮಮ್ಮ ಪಾತ್ರದೊಳಗೆ ಯೂಸ್ ಮಾಡ್ತಾ ಇದ್ರು. ಅಯ್ಯೋ ಅಯ್ಯೋ ಅಯ್ಯೋ. ಓ ಹಾಯ್, ನಮಸ್ಕಾರ. ಗೈಸ್ ಬಂದು ಫ್ರೆಶ್ ಅಪ್ ಆಗ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ನಾನು ಅಂಡ್ ಇವಾಗ ಎಲ್ರು 10 ಜನ
10 ಜನನು ಕೂಡ ಏನ್ ಗೊತ್ತಾ, ನೆನ್ನೆಯಿಂದನು ನಾನ್ ವೆಜ್ ತಿಂದು 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 ಪಾಪ ಎಲ್ರಿಗೂ ಸಾಕಾಗ್ಬಿಟ್ಟೈತೆ. ಇವಾಗ ಎಲ್ಲಿಗೆ ಹೋಗ್ತಾರೆ ಅಂದ್ರೆ ವೆಜ್ ತಿನ್ನೋದಿಕ್ಕೆ. ನೋಡಿ ಏನು ನಾನ್ ವೆಜ್ ಎಷ್ಟು ಜಾಸ್ತಿ ತಿಂತೀವೋ ಆಮೇಲೆ ತಿನ್ನಕ್ ಮನ್ಸ್ ಬರಲ್ಲ. ಆದ್ರೆ ಇಲ್ಲಿ ಮನುಷ್ಯರು ಇಲ್ದೇ ಇರೋರು ಬೇಕಾದ್ರೆ ಅವ್ರು ಬೇಕಾದ್ರೆ ಡೈಲಿ ನಾನ್ ವೆಜ್ ಕೊಟ್ರೆ ಏನ್ ತೊಂದ್ರೆ ಇಲ್ಲ ಅಲ್ಲ. ಮನುಷ್ಯ ಮತ್ತೆ ಇನ್ನೇನಂತಾರೆ ಪಾಪ ಅವ್ರಿಗೆ, ಮನುಷ್ಯ ಇಲ್ದೇ ಇರೋರು. ನಮ್ ಕಡೆ ಹಂಗೆ ಹೇಳೋದು. ನನ್ನ ಮಗನಿಗೆ ಇನ್ನ ಅರ್ಥನೇ ಆಗಲ್ಲ. ಇಲ್ಲ ಅರ್ಥ ಆಗುತ್ತೆ, ಬಟ್ ಕಾಮಿಡಿಯಾಗಿ ಹೇಳ್ತೀನಿ ಗೈಸ್, ನಿಮ್ಗೆ ಅರ್ಥ ಇಲ್ಲ ಅಂದ್ಬಿಟ್ಟು ಅಷ್ಟೇ ಗೈಸ್. ಚಲೋ ಇವಾಗ ವೆಜ್ ಊಟಕ್ಕೆ ಹೋಗ್ತಾರೆ ತಿನ್ನೋದಿಕ್ಕೆ. ವೆಜ್ 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 ಓ ಕರೆಕ್ಟ್ ಹೇಳೋದೇ ಮರ್ತೋದೆ. ನೀವು ನಿನ್ನೆ ಮೊನ್ನೆ ಬ್ಲಾಗ್ ಅಲ್ಲಿ ನೋಡಿದ್ದೀರಾ ಪಿಜ್ಜಾ ತಿಂದಿರೋ ಚಾಲೆಂಜ್ದು. ಪಿಜ್ಜಾ ತಿಂದಾದ್ಮೇಲೆ ಅದ್ರ ನೆಕ್ಸ್ಟ್ ಡೇ ಒಂದು 4 times ಹೋಗ್ಬಿಟ್ಟಿದೀನಿ ದೇವ್ರಾಣೆ. 4-5 ಸರಿ ಹೋಗ್ಬಿಟ್ಟಿದೀನಿ ನನ್ನ ಕಲಿ. ಅದೇನೋ ಹೊಟ್ಟೆ ನೋವ್ತೈತೆ ಆಯ್ತಾ ತರ್ಕೊಳಕ್ಕೆ ಹೋಯ್ತಾ ಇದೀನಿ. ಅದಕ್ಕೆ ಜಾಸ್ತಿ ತಿನ್ಬಾರ್ದು ಪಿಜ್ಜಾ ಅಂತ ಗೊತ್ತಾಯ್ತು. ಅವಾಗ 1-2 ತಿನ್ಬೇಕು. ಆ ತರ ಬಕಾಸುರ ತರ ನಾವೆಲ್ಲರೂ ತಿನ್ಕೊಂಡು ಹೋದ್ರೆ ಹೆಂಗೆ, ಅವ್ರಿಗೇನಾಯ್ತಾ ಗೊತ್ತಿಲ್ಲ, ನೋಡ್ಬೇಕು. ಹಾಯ್ ಬ್ರೋ, ಹಾಯ್ ಆರಾಮ ಗೈಸ್. ಮೋಸ್ಟ್ಲಿ ನಾವು ನಾನ್ ವೆಜ್ ತಿನ್ನಲ್ಲ, ವೆಜ್ಜಿಗೆ ನಾವು ಇಲ್ಲಿ ಕುತ್ಕೊಂಡು ತಿನ್ನೋದಕ್ಕೆ ಬಂದಿರೋದು ವೆಜ್ಜಿಗೆ. ಚಲೋ ಏನ್ ಗೊತ್ತಮ್ಮ, ಜೆಂಡು ಬಾಂಬ್ ನಮ್ಮಮ್ಮ ಬಿಟ್ರು ಬಾಂಬ್, ನಮ್ಮಮ್ಮ ಬಿಟ್ಟ ಫೋರ್ಸ್ಗೆ ಆಂಟಿಗಾನ್. ಗೈಸ್ ನಮ್ಮ ಅತ್ತೆಗೆ ನಮ್ಮ ಮಾವ ಇಲ್ಲಿ ಕಡೆ ಎಲ್ಲರೂ ಆಪಾದನೆ ಮಾಡ್ತಿದಾರಲ್ಲ, ನೀವು ಅಟೆನ್ಷನ್ ಸಿಕ್ಕರಂತೆ. ನೋಡಿ ಇವರಿಬ್ರು ಮಾಡೋದ್ನ ನಿಮ್ಮ ಮೇಲೆ ತಾಕ್ತಿರೋದು. ಆಂಟಿ ನನ್ನ ಮಾತನ್ನ ವಾಪಸ್ ತಗೋತಾ ಇದ್ದೀನಿ. ಅಂಕಲ್ ನನ್ನ ಮಾತನ್ನ ವಾಪಸ್ ತಗೋತಾ ಇದ್ದೀನಿ. ಅಟೆನ್ಷನ್ ಸಿಕ್ಕರ ನೀವು ಏನೋ ನಮ್ಮ ಅತ್ತೆ ಮಾಡ್ತಾರಂತೆ ನೋಡ್ತಾ ಇದ್ದೀನಿ. ಯಾವ ಖುಷಿ ಹಾಕಿಲ್ಲ. ನಮ್ಮ ಅತ್ತೆ ಸಾಫ್ಟ್ವೇರ್ ನಿಂಗೆ ಗೊತ್ತಿಲ್ಲ. ಸಾಫ್ಟ್ವೇರ್ ಇನ್ನಂತ ಗೊತ್ತಿಲ್ಲ. ಇಲ್ಲ ಸಾಫ್ಟ್ ಗಲ್ಲು, ಸಿಕ್ಕಾಪಟ್ಟೆ ಸಾಫ್ಟ್ ಗಲ್ ಮತ್ತೆ. ಗೈಸ್ ಫೈನಲ್ ಆಗಿ ಒಂದು ವಾಟರ್ ಮೆಲನ್ ಜ್ಯೂಸ್ ತೊಗೊಂಡಿದ್ದೀನಿ. ಹೊಟ್ಟೆ ಖರಾಬ್ ಆಗಿರೋದ್ರಿಂದ ಈ ಜ್ಯೂಸ್ ಕುಡಿತಿರೋದು. ಗೈಸ್ ಮನೆಗೆ ಹೊಡ್ತಾರೆ ಧರ್ಮಂಕಲ್ ಅವರು. ಅಂಕಲ್ ಮನೆಗೆ ಹೋಗ್ತಾ ಇದ್ದೀರಾ? ಓ ನಾನು ಮನೆಗೆ ಹೋಗ್ತಾ ಇದ್ದೀರಾ ಅಂತ ಅನ್ಕೊಂಡೆ. ಇಲ್ಲ ನಾನು ಮನೆಗೆ ಹೋಗ್ತಾ ಇದ್ದೆ. ಹೌದಾ ಅಂಕಲ್, ನೀವು ಮನೆ ಹೋಗ್ತಾ ಇದ್ದೀರಾ? ಹೌದಾ, ನಾನು ಮನೆಗೆ ಹೋಗ್ತಿದ್ದೀರಾ ಅಂತ ಅನ್ಕೊಂಡೆ. ಸರಿ ಅಂಕಲ್, ಓಕೆ. ಮನೆಗೆ ತಾನೇ ಹೋಗ್ತಾ ಇರೋದು? ನೀವು ಮನೆಗೆ ತಾನೆ? ನೀವು ಮನೆಗೆ ತಾನೆ? ಇಲ್ಲಿಗೆ 3 ಫ್ಯಾಮಿಲಿ ಮುಗಿಸ್ತಾ ಇದೀವಿ. ಎಲ್ಲ ಮನೆಗೆ ಅವ್ರವ್ರ ಮನೆ ಹೋಗ್ತಾರೆ. ಚಲೋ ಅಂಕಲ್, ಬಾಯ್ ಅಂಕಲ್. ಧರ್ಮಂಕಲ್ ಬಾಯ್. ಗೈಸ್ ಅವರಿಬ್ರು ಕೂಡ ಹೊರಟ್ರು. ಅವರು ಅಮ್ಮ ಮಗಳು ಹೊರಟಿದ್ದಾರೆ. ಇಲ್ಲಿ ನೋಡಿದ್ರೆ ಬಾಯ್ ನೋಡಿದ್ರೆ ಬಾಯ್ ಅಷ್ಟೇ. ಚಲೋ ಈಗ ವಾಪಸ್ ಮನೆಗೆ ಹೋಗ್ತಾ ಇರೋದು ನಾವು. ಲೆಟ್ಸ್ ಗೋ ಗೈಸ್. ಫೈನಲಿ ವಾಪಸ್ಸು ಮನೆಗೆ ಬಂದ್ವಿ. ಆ್ಯಂಡ್ ಏನೋ ಒಂಥರ ಸಿಕ್ಕಾಪಟ್ಟೆ ಖುಷಿ ಮಾರೆ. 3 ಫ್ಯಾಮಿಲಿ ಜೊತೆ ವಿಡಿಯೋ ಮಾಡ್ತಿರ್ಬೋದು, ಟೈಮ್ ಸ್ಪೆಂಡ್ ಮಾಡ್ತಿರ್ಬೋದು. ಆ್ಯಂಡ್ ಈ ಖುಷಿ ಮೂಮೆಂಟ್ನ ನಾನು ನಿಮಗೆ ತೋರಿಸ್ಕೊತಿರೋ ಟೈಮಲ್ಲಿ ನಿಮಗೂ ಖುಷಿ ಆಗ್ಬೋದು. ಇಷ್ಟೆಲ್ಲ ನೋಡ್ತಿರೋ ಟೈಮಲ್ಲಿ ಎಷ್ಟು ಖುಷಿ ಆಗುತ್ತಲ್ಲ. ಸಖತ್ತಾಗಿತ್ತು ಒಟ್ಟಿನಲ್ಲಿ. ಫುಲ್ಲು ಫನ್ನು ಎಂಟರ್ಟೈನ್ಮೆಂಟ್ ಸಖತ್ತಾಗಿತ್ತು. ನಾನು ಇದೇ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಬೆಳಗ್ಗೆ ವ್ಲಾಗ್ ಮಾಡ್ತೀನಿ ನಾನು. ಬಿಕಾಸ್ ನಾಳೆ ಬೆಳಗ್ಗೆ ಪ್ಯಾಕಿಂಗ್ ಇದೆ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಯಾವ ಪ್ಲೇಸು, ಮತ್ತು ಯಾರೇ ಬರ್ತಾವ್ರಂತ ಗೊತ್ತಿದೆ ನಿಮಗೆ. ಬಟ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಗೊತ್ತಿಲ್ಲ. ಎಲ್ಲಿಗೆ ಹೋಗ್ತಾ ಇದ್ದೀವಿ, ಏನೇನೆಲ್ಲ ಎಂಜಾಯ್ ಮಾಡ್ತಾ ಇದೀವಿ, ಎಷ್ಟೆಲ್ಲ ಯಾವ ಜಾಗಕ್ಕೆ ಹೋಗ್ತಾ ಇದೀವಿ, ಇದೆಲ್ಲ ಕಂಪ್ಲೀಟ್ ವ್ಲಾಗು ನಿಮಗೆ ಹೋಗ್ತಾ ಗೊತ್ತಾಗುತ್ತೆ. ಆ್ಯಂಡ್ ಈ ವ್ಲಾಗು ನಾಳೆ ಕಂಟಿನ್ಯೂ ಆಗುತ್ತೆ. ಸೊ ಇವಾಗ ಗುಡ್ ನೈಟ್ ಹೇಳ್ತಾ ನಾಳೆ ಗುಡ್ ಮಾರ್ನಿಂಗ್ ಜೊತೆ ಬರೋಣ ಅಂತ ಹೇಳ್ತಾ 3 ಟ್ರಾನ್ಸಿಷನ್ ಕೊಡ್ತಾ ಇದೀನಿ. 3, 2, 1